ಎವ್ರಿವನ್, ವೆಲ್ಕಮ್ ಟು ಡೀಪ್ನಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಲಾಸ್ 10ನ ಕನ್ನಡದ ಲೇಖಕರ ಪರಿಚಯದ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡದಲ್ಲಿ 125 ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ಹಾಗೆ ಅದರಲ್ಲಿ ಲೇಖಕರ ಪರಿಚಯ ಅಥವಾ ನೀವು ಲೇಖಕರ ಕವಿ ಪರಿಚಯ, ನಾವು ಈ ಪಾರ್ಟಲ್ಲಿ ಜಸ್ಟ್ ಲೇಖಕರ ಪರಿಚಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲೇಖಕರ ಪರಿಚಯ ಮತ್ತು ಕವಿ ಪರಿಚಯ ಇರೋ ಡಿಫ್ರೆನ್ಸ್ ಏನು ಅಂದರೆ, ಲೇಖಕರು ಬರೋದು ಬರೀ ಪಾಠಗಳಲ್ಲಿ ಮಾತ್ರ, ಮತ್ತು ಕವಿಗಳು ಬರೋದು ಪದ್ಯಗಳಲ್ಲಿ, ಆ ಭಾಗದಲ್ಲಿ ಕವಿಗಳು ಬರ್ತಾರೆ. ನಾವು ಈ ಪಾರ್ಟ್ 1ನಲ್ಲಿ ಜಸ್ಟ್ ಲೇಖಕರ ಬಗ್ಗೆ, ನಿಮಗೆ 8 ಲೆಸನ್ ಇದೆ ಅಲ್ವಾ, ಹಾಗಾಗಿ 8 ಲೇಖಕರ ಬಗ್ಗೆ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಲೇಖಕರ ಪರಿಚಯ ಮೇಯ್ನಲ್ಲಿ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಅಂದರೆ ನೀವು ಎಲ್ಲ ಬರೆದ್ರೆ 6 ಮಾರ್ಕ್ಸ್ ಬರುತ್ತೆ. ನಾನು ಬರೆಯೋ ರೀತಿ ಸ್ವಲ್ಪ ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ. ನೀವು ಬರೆಯೋದಕ್ಕೂ ಮುಂಚೆ ಏನು ನೆನಪಲ್ಲಿ ಇಟ್ಕೋಬೇಕು ಅಂದರೆ, ಯಾವತ್ತೇ ಆಗಲಿ ಕವಿ ಪರಿಚಯನ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಬರೀಲೇಬಾರ್ದು. ಅಂದರೆ ಈ ರೀತಿ ಹೈಫನ್ ಎಲ್ಲ ಹಾಕ್ಬಿಟ್ಟು ಆ ರೀತಿ ತಪ್ಪು ಮಾಡಲೇಬೇಡಿ. ಇದು ಜಸ್ಟ್ ಫಾರ್ ಪ್ರಾಕ್ಟೀಸ್ ಪರ್ಪಸ್. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮಗೊಂದು ವಿಷಯ ನೆನಪಿರಲಿ, ಯಾವಾಗಲೇ ಆಗಲಿ ಲೇಖಕರ ಪರಿಚಯ ಬರಿಬೇಕಾದ್ರೆ ಅದನ್ನ ವಾಕ್ಯ ರೂಪದಲ್ಲೇ ಬರೀಬೇಕು. ಇವಾಗ ನೀವು ನೋಡ್ತಾ ಇದ್ದೀರಾ, ಸಾರಾ ಅಬೂಬಕರ್, ಜನ್ಮ 30 ಜೂನ್ 1936, ಅದೇನಿದೆಯಲ್ಲ ಅದನ್ನ ನೀವು ಯಾವ ರೀತಿ ಬರಿಬೋದು ಅಂದರೆ, ಲೇಖಕಿಯಾದ ಸಾರಾ ಅಬೂಬಕರ್ ಅವರು 30 ಜೂನ್ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ಇವರ ಪ್ರಮುಖ ಕಾದಂಬರಿಗಳು ಚಂದ್ರಗಿರಿಯ ತೀರದಲ್ಲಿ, ಸಹನಾ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ. ಈ ರೀತಿ ನೀವು ವಾಕ್ಯ ರೂಪದಲ್ಲಿ ಲೇಖಕರ ಪರಿಚಯನ ಬರಿತಾ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಈ ರೀತಿ ಹೈಫನ್ ಹಾಕಿ ಆ ರೀತಿ ಬರೆಯೋದಾದರೆ ನಿಮ್ಗೇನಾದರೂ 80 ಮಾರ್ಕ್ಸ್ ಪ್ಲಸ್ ಹೋಯಿತು ಅಂದರೆ ಡಿಡಕ್ಟ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ರಿಸ್ಕ್ ತೊಗೊಬೇಡಿ, ಯಾವಾಗಲೂ ವಾಕ್ಯ ರೂಪದಲ್ಲೇ ಲೇಖಕರ ಪರಿಚಯನ ಬರೀರಿ. 6 ಮಾರ್ಕ್ಸ್ ಇರುತ್ತೆ, ಅದರಲ್ಲಿ 3 ಮಾರ್ಕ್ಸ್ ಒಂದು ಲೇಖಕರ ಪರಿಚಯಗೆ, ಇನ್ನೊಂದು ಮಾರ್ಕ್ಸು ಯಾವುದಾದ್ರೂ ಒಂದು ಕವಿ ಪರಿಚಯ ಕೊಟ್ಟಿರ್ತಾರೆ. ಸೊ ನಾವಿವತ್ತು 8 ಲೇಖಕರಿದ್ದಾರಲ್ಲ, 8 ಲೇಖಕರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಮತ್ತು ಸ್ವಲ್ಪ ಕೀ ಪಾಯಿಂಟ್ಸ್ ಕೂಡ ಹೇಳ್ಕೊಡ್ತೀನಿ. ಎಲ್ಲೆಲ್ಲಿ ಮಾರ್ಕ್ಸ್ ಕಮ್ಮಿ ಆಗೋ ರೀತಿ ನಾವು ಹೇಗೆ ತಪ್ಪಿಸ್ಬೋದು ಅದನ್ನು ಹೇಳ್ಕೊಡ್ತೀನಿ. ಸೊ ಮೊದಲನೇ ಲೇಖಕಿ ಯಾರು ಅಂದರೆ, ಯುದ್ಧ ಗದ್ಯ ಇದೆಯಲ್ಲ, ಯುದ್ಧ ಗದ್ಯದ ಲೇಖಕಿ ಸಾರಾ ಅಬೂಬಕರ್ ಅವರು. ಆಯಿತಾ. ಇವರು ಹುಟ್ಟಿದ್ದು 30 ಜೂನ್ 1936. ಯಾವತ್ತೇ ಆಗಲಿ 30 ಜೂನ್ 1936 ಕನ್ನಡ ಅಂಕಿಗಳನ್ನ ಉಪಯೋಗಿಸಿ. ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಂಗ್ಲೀಷ್ ಅಂಕಿಗಳನ್ನ ಉಪಯೋಗಿಸಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಅಂಕಿಗಳನ್ನ ಉಪಯೋಗಿಸ್ಬೇಡಿ. ನೆಕ್ಸ್ಟ್, ಇವರು ಹುಟ್ಟಿದ್ದು ಕಾಸರಗೋಡಿನಲ್ಲಿ. ಕಾಸರಗೋಡು ಇರೋದು ಕೇರಳದಲ್ಲಿ. ಹಾಗೆ ಇವರ ಕಾದಂಬರಿಗಳು ಬಂದು ಚಂದ್ರಗಿರಿಯ ತೀರದಲ್ಲಿ, ಸಹನಾ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ. ಇವರ ಕಥಾ ಸಂಕಲನಗಳು ಬಂದು ಚಪ್ಪಲಿಗಳು. ಇದು ಈ ಗದ್ಯದ ಆಕಾರ ಗ್ರಂಥ ಕೂಡ. ಈ ಚಪ್ಪಲಿಗಳೇನಿದೆ ಆಕಾರ ಗ್ರಂಥ. ಕೆಡ್ಡ, ಪಯಣ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಇವಿಷ್ಟು ಕಥಾ ಸಂಕಲನಗಳು. ಮತ್ತು ಇವ್ರಿಗೆ ಬಂದಿರೋ ಪ್ರಶಸ್ತಿ ಯಾವುದು ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇವ್ರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ಹಾಗೆ ನೆಕ್ಸ್ಟ್ ಲೇಖಕರು ಬಂದು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್. ಇವ್ರನ್ನ ನೀವು ಶಾರ್ಟ್ ಫಾರ್ಮಲ್ಲಿ ಪುತಿನ ಅಂತ ಕೂಡ ಕರಿಬೋದು. ಇದು ಯಾವ ಗದ್ಯ ಅಂತ ನೀವೇ ಗೆಸ್ ಮಾಡ್ತೀರಾ? ಎಸ್, ನೀವು ಗೆಸ್ ಮಾಡಿದ್ದು ರೈಟ್. ಇದು ಶಬರಿ ಗದ್ಯದ್ದು. ಈ ಶಬರಿ ಗದ್ಯದ ಲೇಖಕರು ಯಾರು ಅಂದರೆ ಪುತಿನ. ಇವ್ರನ್ನ ಇನ್ನು ಶಾರ್ಟ್ ಫಾರ್ಮಲ್ಲಿ ಒಂಚೂರು ವಿಸ್ತಾರವಾಗಿ ಕರಿಬೇಕು ಅಂದರೆ ಪೂತಿ ನರಸಿಂಹಾಚಾರ್ ಅಂತ ಕೂಡ ಕರಿಬೋದು. ಇವರ ಪೂರ್ಣ ಹೆಸರು ಬಂದು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್. ಇವರ ಜನ್ಮ ಕ್ರಿಸ್ತಶಕ 1905. ಕನ್ನಡ ಅಂಕಿಗಳನ್ನ ಉಪಯೋಗಿಸಿ ನೆನಪಿರಲಿ. ಮತ್ತು ಇವರ ಸ್ಥಳ ಬಂದು ಮಂಡ್ಯ ಜಿಲ್ಲೆ ಮೇಲ್ಕೋಟೆ. ಇವರು ಮೇಲ್ಕೋಟೆಯವರು. ಮೇಲ್ಕೋಟೆಯಲ್ಲಿ ಇನ್ನೊಂದು ತುಂಬ ಫೇಮಸ್ ಏನು ಅಂದರೆ ಚೆನ್ನಕೇಶವ ದೇವಸ್ಥಾನ. ಹಾಗೆ ಇವರ ಕೃತಿಗಳು ಬಂದು ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ ವಿಜಯ, ರಸ ಸರಸ್ವತಿ, ಶ್ರೀಹರಿ ಚರಿತೆ, ರಥಸಪ್ತಮಿ, ಗಣೇಶ ದರ್ಶನ, ಹಣತೆ, ಹಂಸದಮಯಂತಿ ಮತ್ತು ಇತರ ರೂಪಕಗಳು. ಹಾಗೆ ಇವರಿಗೆ ಸಂದಿರೋಂಥ ಪ್ರಶಸ್ತಿಗಳು ಯಾವ್ಯಾವುದು ಅಂದರೆ, ಹಂಸದಮಯಂತಿ ಕೃತಿ ಇದೆಯಲ್ಲ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಮತ್ತು ಶ್ರೀಹರಿ ಚರಿತೆ ಅನ್ನೋ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಹಾಗೆ ಇವರಿಗೆ ಗೌರವ ಡಿಲಿಟ್ ಪದವಿ ಕೂಡ ಲಭಿಸಿದೆ. ಡಿಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್. ಇವರಿಗೆ ಡಾಕ್ಟ್ರೇಟ್ ಲಭಿಸಿದೆ. ಮತ್ತು
ಮತ್ತು ಇವರಿಗೆ 1981ರಲ್ಲಿ 1981ನಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಡೆದ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು ಇವರು. ಇದನ್ನು ಕೂಡ ನೀವು ಬರಿಬೋದು ನಿಮ್ಮ ಲೇಖಕರ ಪರಿಚಯದಲ್ಲಿ. ಹಾಗೆ ಇದು ಈ ಶಾರ್ಟ್ ಫಾರ್ಮ್ಸ್ ಏನು ಯೂಸ್ ಮಾಡಿದ್ದೀನಲ್ಲ, ಇದು ನಾನು ಜಾಗ ಇಲ್ಲ ಅಂತ ಯೂಸ್ ಮಾಡಿದ್ದೀನಿ, ನೀವು ಈ ರೀತಿ ಮಾಡಬೇಡಿ. ಇದ್ರ ಫುಲ್ ಫಾರ್ಮ್ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1981, ಚಿಕ್ಕಮಗಳೂರು 53ನೇದು. ಸರಿನಾ? ಚಿಕ್ಕಮಗಳೂರು ಅಷ್ಟೇನೆ, ಚಿಕ್ಕಮಗಳೂರು ಅಂತ ಬರಿಬೇಡಿ, ಅದನ್ನ ನಿಲ್ಲಿಸಿ ಚಿಕ್ಕಮಗಳೂರು ಅಂತ ಬರೀರಿ. ನೆಕ್ಸ್ಟ್ ಗದ್ಯ ಯಾವುದು ಬರುತ್ತೆ? ಗೆಸ್ ಮಾಡಿ ನೀವೇ. ಲಂಡನ್ ನಗರ. ಇದರಲ್ಲಿ ಬರೋದು ಯಾರು? ವಿ.ಕೃ. ಗೋಕಾಕ್. ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೂಡ ಹೌದು. ಇಲ್ಲಿ ಒಂದು ತಪ್ಪಾಗಿ ಹೋಗ್ಬಿಟ್ಟಿದೆ, ವಿನಾಯಕ ಕೃಷ್ಣ ಗೋಕಾಕ್. ವಿನಾಯಕ ಕೃಷ್ಣ ಗೋಕಾಕ್ ಇವರ ಪೂರ್ತಿ ಹೆಸರು. ವಿ.ಕೃ. ಇದೆಯಲ್ಲ ಅದು ವಿನಾಯಕ ಕೃಷ್ಣ. ಇವರು ಹುಟ್ಟಿದ್ದು 1909ರಲ್ಲಿ. ಹಾಗೆ ಇವರ ಸ್ಥಳ ಬಂದು ಸವಣೂರು. ಇವರು ಹಾವೇರಿ ಜಿಲ್ಲೆಗೆ ಸೇರಿದವರು. ಇವ್ರದ್ದು ಯಾವ್ಯಾವ ಕೃತಿಗಳಿದೆ ಅಂದರೆ ಸಮುದ್ರ ಗೀತೆಗಳು, ಪಯಣ, ಇಜ್ಜೋಡು, ಉಗಮ, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ, ದ್ಯಾವ ಪೃಥ್ವಿ. ಇಷ್ಟು ಇವರ ಕೃತಿಗಳು. ಹಾಗೆ ಇವರ ದ್ಯಾವ ಪೃಥ್ವಿ ಕೃತಿ ಇದೆಯಲ್ಲ, ಅದಕ್ಕೋಸ್ಕರ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆ ಇವ್ರಿಗೆ ಗೌರವ ಡಿಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಡಾಕ್ಟರೇಟ್ ಕೂಡ ಲಭಿಸಿದೆ. ಪದ್ಮಶ್ರೀ ಪುರಸ್ಕಾರ ಕೂಡ ಲಭಿಸಿದೆ. ಹಾಗೆ ಜ್ಞಾನಪೀಠ ಪ್ರಶಸ್ತಿ, ಇದು ತುಂಬ ಮುಖ್ಯವಾದ್ದು, ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗೆ ನೆಕ್ಸ್ಟ್ DS ಜಯಪ್ಪಗೌಡ. ಇವರು ಯಾವ ಗದ್ಯಕ್ಕೆ ಸೇರಿದಂಥ ಲೇಖಕರು? ಭಾಗ್ಯಶಿಲ್ಪಿಗಳು. ಅದರಲ್ಲಿ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೇಳಲಾಗಿದೆ. ಈ DS ಜಯಪ್ಪಗೌಡ ಭಾಗ್ಯಶಿಲ್ಪಿಗಳು ಆ ಗದ್ಯದ ಲೇಖಕರು ಇವರು. ಇವರ ಪೂರ್ತಿ ಹೆಸರು ಬಂದು DS ಇದೆಯಲ್ಲ ಅದು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ. ಇವ್ರು ಹುಟ್ಟಿದ್ದು ಯಾವಾಗ? 1947, 1947. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಮಯ ನೆನಪಿರುತ್ತೆ ಅಂದ್ಕೊತೀನಿ. ಇವರ ಏನು ಡೇಟ್ ಆಫ್ ಬರ್ತ್ ಇದೆ ಅದು ನಿಮಗೆ ಪಕ್ಕ ನೆನಪಿರುತ್ತೆ. ಇವ್ರದ್ದು ಸ್ಥಳ ಬಂದುಬಿಟ್ಟು ಇವ್ರು ಎಲ್ಲಿ ಹುಟ್ಟಿದ್ದು ಅಂದರೆ ದಾರದಹಳ್ಳಿ, ಮೂಡಿಗೆರೆ, ಚಿಕ್ಕಮಗಳೂರು. ಇವರು ಕೂಡ ಚಿಕ್ಕಮಗಳೂರವರೇನೆ. ಹಾಗೆ ಇವರ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಇದು ಒಂದು ಕೃತಿ. ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಅವರ ಕಾರ್ಯ ಸಾಧನೆಗಳು. ಇದಿಷ್ಟು ಇವರ ಪ್ರಮುಖ 5 ಕೃತಿಗಳು. ಹಾಗೆ ಇವರಿಗೆ ಸಂದಿರುವಂಥ ಪ್ರಶಸ್ತಿಗಳು ಯಾವ್ಯಾವುದು ಅಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದು ಮೊದಲನೇದು. ಹಾಗೆ ಧಾರವಾಡ ಕರ್ನಾಟಕ ಸಂಘ ಅನ್ನೋ ಸಂಘ ಕೊಟ್ಟಿರುವಂತಹ ಸಂಶೋಧನಾ ಬಹುಮಾನ. ಹಾಗೆ ನಮ್ಮ ನೆಕ್ಸ್ಟ್ ಲೇಖಕರು ಬಂದು ದೇವನೂರು ಮಹಾದೇವ ಅವರು. ಇವರು ಎದೆಗೆ ಬಿದ್ದ ಅಕ್ಷರ ಆ ಪಾಠ ಏನಿದೆ ಆ ಪಾಠದ ಲೇಖಕರು ಇವರು. ಇವರು ಹುಟ್ಟಿದ್ದು 1948, 1948. ಸ್ವಾತಂತ್ರ್ಯ ಬಂದು ಒಂದು ವರ್ಷ ಆದಮೇಲೆ ಇವ್ರು ಹುಟ್ಟಿದ್ರು. ಇವರ ಸ್ಥಳ ಬಂದು ದೇವನೂರು, ನಂಜನಗೂಡು, ಮೈಸೂರು. ಇವರು ಮೈಸೂರಿನವರು. ಹಾಗೆ ಇವರ ಕೃತಿಗಳು ಬಂದು ದೇವನೂರು, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ, ಕುಸುಮ ಬಾಲೆ. ಇವರು ಬಂಡಾಯ ಸಾಹಿತ್ಯಕ್ಕೆ ಸೇರಿರುವಂತಹ ಲೇಖಕರು. ಬಂಡಾಯ ಸಾಹಿತ್ಯ ಅಂದರೆ ಅದರಲ್ಲಿ ದೀನ ದಲಿತರು ಅವ್ರು ಪಡೋ ಶ್ರಮಗಳ ಬಗ್ಗೆ ವಿವರಿಸಲಾಗುತ್ತೆ. ಈ ದೇವನೂರು ಮಹಾದೇವ ಅವರಿಗೆ ಸಂದಿರುವಂಥ ಪ್ರಶಸ್ತಿಗಳು ಯಾವ್ಯಾವುದು ಅಂದರೆ ಕುಸುಮ ಬಾಲೆ ಕೃತಿ ಇದೆಯಲ್ಲ ಅದಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮತ್ತು ಒಡಲಾಳ ಇದೆಯಲ್ಲ ಅದಕ್ಕೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಇಷ್ಟು ಪ್ರಶಸ್ತಿಗಳು ಇವ್ರಿಗೆ ಸಂದಿವೆ. ನೆಕ್ಸ್ಟ್ ಬಂದು ನಮ್ಮ ವ್ಯಾಘ್ರಗೀತೆ ಪಾಠದ ಕವಿ A.N. ಮೂರ್ತಿರಾವ್. A.N. ಮೂರ್ತಿರಾವ್ ಅವರ ಪೂರ್ತಿ ಹೆಸರು ಅಕ್ಕಿ ಹೆಬ್ಬಾಳ ನರಸಿಂಹ ಮೂರ್ತಿರಾವ್. ಇವ್ರು ಹುಟ್ಟಿದ್ದು 1900ರಲ್ಲಿ, 1900. ಇವರ ಕೃತಿಗಳು ಬಂದು ಹಗಲುಗನಸುಗಳು, ಅಲೆಯುವ ಮನ, ಚಿತ್ರಗಳು ಪತ್ರಗಳು, ಅಪರ ವಯಸ್ಕನ ಅಮೇರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ ಚಂಡಮಾರುತ. ಮತ್ತು ಇವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಯಾವ್ಯಾವುದು ಅಂದರೆ ಚಿತ್ರಗಳು ಪತ್ರಗಳು ಆ ಕೃತಿಗೆ ಅಂತ ಇವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮತ್ತು ದೇವರು ಅನ್ನೋ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಇವ್ರಿಗೆ ಗೌರವ ಡಿಲಿಟ್ ಪದವಿ ಡಾಕ್ಟರೇಟ್ ಕೂಡ ಲಭಿಸಿದೆ. ಹಾಗೆ 1984ರಲ್ಲಿ ಕೈವಾರದಲ್ಲಿ ನಡೆದ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹಿಂದೆ ಕೂಡ ಒಬ್ಬರು ಇದೇ ರೀತಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರಲ್ಲ, ಯಾರದು? ಎಸ್, ಪುತಿನ ಅವರು ಚಿಕ್ಕಮಗಳೂರಲ್ಲಿ 53ನೇ ಅಧ್ಯಕ್ಷರಾಗಿದ್ದರು. ಇವರು 56ನೇ ಅಧ್ಯಕ್ಷರಾಗಿದ್ದಾರೆ. ನಮ್ಮ ನೆಕ್ಸ್ಟ್ ಲೇಖಕರು ಬಂದು ದುರ್ಗಾಸಿಂಹ. ಇವ್ರದ್ದು ಯಾವ ಪಾಠ? ಇವ್ರದ್ದು ವೃಕ್ಷ ಸಾಕ್ಷಿ. ಆ ಪಾಠಕ್ಕೆ ಸೇರಿದ್ದಂತಹ ಲೇಖಕರು ಇವರು. ದುರ್ಗಾಸಿಂಹ ಅಂದಿದ ತಕ್ಷಣ ಒಂದು ವಿಷಯ ಪಟ್ಟಂತ ನೆನಪು ಮಾಡ್ಕೊಳ್ಳಿ, ಪಂಚತಂತ್ರ. ದುರ್ಗಾಸಿಂಹ ಪಂಚತಂತ್ರನ ಬರೆದಿರೋದು. ಪಂಚತಂತ್ರದಲ್ಲಿ ಜೀವ ಇಲ್ಲದೆ ಇರೋವಂತಹ ಮರ, ಜೀವ ಇಲ್ಲದೆ ಇರೋದು ಅಂತಲ್ಲ, ಅಂದರೆ ಭಾವನೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇಲ್ಲದೆ ಇರೋವು ಮರ, ಗಿಡ, ಪ್ರಾಣಿ, ಅವಕ್ಕೆಲ್ಲ ಜೀವ ತುಂಬಿ ಅವೆಲ್ಲ ಸ್ನೇಹಿತರು, ಆ ರೀತಿ ವಿವರಿಸಲಾಗುತ್ತೆ ಈ ಪಂಚತಂತ್ರದಲ್ಲಿ. ತುಂಬ ಚೆನ್ನಾಗಿರುತ್ತೆ, ಓದಿ ಫ್ರೀ ಆದಮೇಲೆ. ದುರ್ಗಾಸಿಂಹ ಇವರು ಹುಟ್ಟಿದ್ದು 1031 ಕ್ರಿಸ್ತಶಕ 1031. ಯಾವುದೇ ಕಾರಣಕ್ಕೂ ಇನ್ನು 131 ಅಂತ ಮಾಡಬೇಡಿ, 1031 1031. ಇವರು ಕಿಸುಕಾಡಿನ ಸಯ್ಯಡಿಯವರು. ಇವರು ತುಂಬ ಹಳೆ ಕಾಲದವರು. ಆಗ ಕಿಸುಕಾಡು ಸಯ್ಯಡಿ ಪ್ರಾಂತ್ಯದವರು. ಈಗ ಆ ಸ್ಥಳ ಎಲ್ಲಿದೆ ಅಂದರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅನ್ನೋ ಪ್ರಾಂತ್ಯದಲ್ಲಿದೆ. ಇವರು ಜಗದೇಕ ಮಲ್ಲ ಒಂದು ಈ ರಾಜನ ಆಶ್ರಯದಲ್ಲಿದ್ದಂತಹ ಕವಿ ಇವರು. ಜಗದೇಕ ಮಲ್ಲ ರಾಜನ ಕೈ ಕೆಳಗಿದ್ದಂತಹ ಲೇಖಕರು ದುರ್ಗಾಸಿಂಹ. ಇವರ ಕೃತಿ ಬಂದು ಕರ್ನಾಟಕ ಪಂಚತಂತ್ರ. ಇದೊಂದು ಚಂಪು ಕಾವ್ಯ ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತ. ಅಂದರೆ ಅದರಲ್ಲಿ ಒಂಥರ ಲೆಸನ್ ಥರನೂ ಇರುತ್ತೆ, ಪೊಯಮ್ ಥರನೂ ಇರುತ್ತೆ. ಎರಡೂ ಮಿಕ್ಸ್ ಆಗಿರುವಂತಹ ಆ ರಚನೆ ಇರುತ್ತಲ್ಲ, ಅದಕ್ಕೆ ನಾವು ಚಂಪು ಕಾವ್ಯ ಅಂತ ಕರಿತೀವಿ. ಇದರಲ್ಲಿ ಸ್ವಲ್ಪ ಪ್ರಿನ್ಸಿಪಲ್ಸ್, ತಂತ್ರಗಳನ್ನ ಫಾಲೋ ಮಾಡಲಾಗಿದೆ. ಅದೇನಂತ ಅಂದರೆ, ಏನೋ ತಪ್ಪು ತಿಳ್ಕೊಬೇಡಿ, ಮಧ್ಯದಲ್ಲಿ ಕನ್ನಡನೂ ಯೂಸ್ ಮಾಡಿದ್ದೀನಿ, ಇಂಗ್ಲೀಷ್ನೂ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗಲಿ ಅಂತ ಅಷ್ಟೇ. ಇವ್ರು ಯೂಸ್ ಮಾಡುವಂಥ ತಂತ್ರಗಳು ಯಾವ್ಯಾವುದು ಅಂತ ಅಂದರೆ ಭೇದ, ಪರೀಕ್ಷಾ, ವಿಶ್ವಾಸ, ಮಿತ್ರಕಾರ್ಯ, ವಂಚನೆ. ಹಾಗೆ ನಮ್ಮ ನೆಕ್ಸ್ಟ್ ಲೇಖಕರು ಬಂದು, ಮುಂದಿನ ಲೇಖಕರು ಶಿವಕೋಟ್ಯಾಚಾರ್ಯ. ಇವ್ರು ಬರೆದಿರೋಂತಹ ಗದ್ಯ ಯಾವುದು? ಸುಕುಮಾರ ಸ್ವಾಮಿಯ ಕತೆ. ಇವ್ರ ಕಾಲ ಬಂದು, ಇವರು 10ನೇ ಶತಮಾನದವರು. ಹಾಗೆ ಇವ್ರ ಸ್ಥಳ ಕೋಗಳಿ, ಹಗರಿ, ಉಮ್ಮನಹಳ್ಳಿ. ಇದಿರೋದು ಬಳ್ಳಾರಿ ಜಿಲ್ಲೆಯಲ್ಲಿ. ಹಾಗೆ ಇವರ ಕೃತಿ ಬಂದು ವಡ್ಡಾರಾಧನೆ. ಇದು ಕನ್ನಡದ ಮೊದಲ ಗದ್ಯ ಕೃತಿ, ಅಂದರೆ ಕನ್ನಡದಲ್ಲಿ ದಾಖಲಿತವಾಗಿರುವಂತಹ ಮೊದಲ ಗದ್ಯ ಕೃತಿ ಇದು ವಡ್ಡಾರಾಧನೆ. ಇವ್ರದ್ದು ವಡ್ಡಾರಾಧನೆ ಒಂದೇ ಕೃತಿ ಇರೋದು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಗೆ ನಿಮ್ಮ 8 ಲೇಖಕರ ಪರಿಚಯ ಮುಗೀತು. ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.